ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿ ಕೆ ಪಿಂಗಾಳಿ ಗ್ರಾಮದಲ್ಲಿ ಅಧ್ಯಕ್ಷರದ್ದು ಅವಿಶ್ವಾಸ ಪ್ರಸ್ತಾವ ಇತ್ತು. ಸೊ ಟೋಟಲ್ 34 ಮೆಂಬರ್ಸ್ ಇದ್ದಾರೆ. 34 ಮೆಂಬರ್ಸಲ್ಲಿ 27 ಪ್ರೆಸೆಂಟ್ ಇದ್ದರು. ಸೊ 2/3 ಮೆಜಾರಿಟಿ ಪ್ರಕಾರ ಕೋರಮ್ ಇತ್ತು. ಸೊ ಕೋರಮ್ ಪ್ರಕಾರ ನಾನಿದು ಪ್ರೊಸೀಡಿಂಗ್ಗೆ ತಗೊಂಡಿನಿ. ಆಮೇಲೆ ವೋಟಿಂಗ್ ತಗೊಂಡಿನಿ. ವೋಟಿಂಗಲ್ಲಿ 2/3 ಮೆಜಾರಿಟಿ ಪ್ರಕಾರ ಅಧ್ಯಕ್ಷ ವಿರುದ್ಧ ಎಲ್ಲರಿಗೂ ಅಧ್ಯಕ್ಷ ವಿರುದ್ಧ ಇದ್ದರು. ಸೊ ಆ ಪ್ರಕಾರ ಅಧ್ಯಕ್ಷ ಸ್ಥಾನ ಈಗ ಖಾಲಿ ಆಗಿದೆ. ನನ್ನ ಪ್ರೋಟೋಕಾಲ್ ಪ್ರಕಾರ, ರೂಲ್ಸ್ ಪ್ರಕಾರ ಅಧ್ಯಕ್ಷಗೆ ಇಂಟಿಮೇಷನ್ ಕೊಡ್ತೀನಿ. ಅವ್ರಿಗೆ ಎಲ್ಲ ಚಾವಿ, ಎಲ್ಲ ಫೈಲ್, ಇಂಪಾರ್ಟೆಂಟ್ ಫೈಲ್ ವಿಡಿಯೋಗೆ ಇಮಿಡಿಯೇಟ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕು. ಸರ್, ಎಷ್ಟು ಜನ ಅಪೋಸ್ ಮಾಡಿದ್ರು, ಎಷ್ಟು ಜನ ಪರವಾಗಿ ಅಧ್ಯಕ್ಷರ ಪರವಾಗಿ? ಟೋಟಲ್ 34 ಜನರು ಇದು ಪಂಚಾಯತ್ಗೆ ಸದಸ್ಯರಿದ್ದಾರೆ. 34 ಜನರಲ್ಲಿ 27 ಇವತ್ತಿನ ಪ್ರೊಸೀಡಿಂಗಲ್ಲಿ ಪ್ರೆಸೆಂಟ್ ಇದ್ದರು. 27 ಎಲ್ಲರಿಗೂ ಇದು ಅಧ್ಯಕ್ಷ ವಿರುದ್ಧ ವೋಟಿಂಗ್ ಮಾಡಿದ್ದಾರೆ. ಸೊ 27 ವಿರುದ್ಧ ವೋಟಿಂಗ್ ಮಾಡಿದ್ದಾರೆ. ದೇರ್ ವಾಸ್ ನೋ ಒನ್, ಅಬ್ಸಲ್ಯೂಟ್ಲಿ ನೋ ಒನ್, 0 ಅಧ್ಯಕ್ಷ ಫೇವರಲ್ಲಿ ಇದ್ರು. ಸೊ ಅದು 100% ಆಗಿ ಎಲ್ಲರೂ ಪ್ರೆಸೆಂಟ್ ಇದೆ. 100% ಅಧ್ಯಕ್ಷ ವಿರುದ್ಧ ವೋಟಿಂಗ್ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ ಏನಿದೆ, ಈಗ ಅಧ್ಯಕ್ಷ ಸ್ಥಾನ ಖಾಲಿ ಆಗಿದೆ. ಇದ್ರ ಪ್ರಕಾರ ನಾನು ಈಗ ನೆಕ್ಸ್ಟ್ 10 ಡೇಸಲ್ಲಿ ನೋಟಿಫಿಕೇಶನ್ ಹಾಕಬೇಕು ಹೊಸ ಅಧ್ಯಕ್ಷಗೆ ಅಪಾಯಿಂಟ್ ಮಾಡಲಿಕ್ಕೆ. ನಾನು ಈಗ ಎ ಸಿ ಬೆಳಗಾವಿ ಆಗಿ DC ಆಫೀಸ್ಗೆ ಪತ್ರಿಕೆ ರೈಟ್ ಅ ಲೆಟರ್ ಟು DC ಆಫೀಸ್. ಅಲ್ಲಿಂದ ಹೊಸ ಅಧ್ಯಕ್ಷ ಅಪಾಯಿಂಟ್ ಮಾಡಲಿಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾಯಿದೆ.